ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಮಂಜುಳಾ ಅಹಮದ್ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ನಾವು ಹಾಲಿಡೇಸ್ಗೆ ಅಂತ ಊರಿಗೆ ಹೋಗಿದ್ವಿ. ಸೊ ನಮ್ಮ ಹಾಲಿಡೇಸ್ ಹೇಗಿತ್ತು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಊರಲ್ಲಿ ನಾನು ಈ ವಿಡಿಯೋ ಕ್ಲಿಪ್ಪಿಂಗು ಮತ್ತು ಫೋಟೋಸ್ ತೆಗಿಬೇಕಾದ್ರೆ ಇದು ನಿಮ್ಮ ಮಗಳ ಅಂತ ಕೇಳ್ತಾ ಇದ್ರು ನನಗೆ. ಎಲ್ರಿಗೂ ಹಾಗೆ ಕನ್ಫ್ಯೂಸ್ ಆಗುತ್ತೆ. ನನ್ನ ಮಗಳು ಮತ್ತು ಮಗ ಇಬ್ಬರೂ ನೋಡೋದಕ್ಕೆ ಸೇಮ್ ಇದ್ದಾರೆ. ಅವಳು ಹುಟ್ಟಿದಾಗ ಮತ್ತು 1.5 ಇಯರ್ವರೆಗೂ ಹೇಗಿದ್ಲೋ ನನ್ನ ಮಗನೂ ಅದೇ ಥರ ಇದ್ದಾನೆ. ಸೊ ಊರಲ್ಲಿ ಅವಳದು 2-3 ಡ್ರೆಸ್ಗಳಿತ್ತು. ಸೊ ಒಂದು ಸತಿ ಹಾಕಿ ನೋಡೋಣ ಅಂತ ಅಂದ್ಬಿಟ್ಟು ಈ ಡ್ರೆಸ್ಸನ್ನು ಹಾಕಿ ಫೋಟೋಸ್ ತೆಗಿತಾ ಇದ್ದೆ. ಇನ್ನೊಂದು 2-3 ಡ್ರೆಸ್ ಹಾಕಿದ್ದೆ, ಬಟ್ ಆ ವಿಡಿಯೋ ಕ್ಲಿಪ್ಪಿಂಗು ಮಿಸ್ ಆಗಿಬಿಟ್ಟಿದೆ. ಆ್ಯಂಡ್ ನಾವು ಹಾಲಿಡೇಸ್ಗೆ ಅಂತ ಊರಿಗೆ ಹೋಗಿದ್ವಲ್ಲ. ಸೊ ಊರಿಗೆ ಹೋದಾಗ್ಲಿಂದನೂ ಯಾವುದಾದ್ರೂ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತಾನೇ ಇದ್ವಿ. ನಮ್ಮ ರಿಲೇಟಿವ್ ಒಬ್ರದ್ದು ಬಳೆ ಶಾಸ್ತ್ರ ಇತ್ತು. ಸೊ ಅದಕ್ಕೋಸ್ಕರ ಹೊರಟಿದ್ದೆ. ಹೋಗೋದಕ್ಕೆ ನಾನು ಈ ಒಂದು ಸ್ಯಾರಿನ ಚೂಸ್ ಮಾಡಿದ್ದೆ. ಈ ಸ್ಯಾರಿ ನೀವು ನೋಡಿರ್ತೀರ, ನನ್ನ ಮಗನ ನೇಮಿಂಗ್ ಸೆರೆಮನಿಯಲ್ಲಿ ನಾನು ವೇರ್ ಮಾಡಿದ್ದೆ. ಇದನ್ನು ಕಾರಲ್ಲಿ ಹೋಗ್ತಾ ಒಂದಿಷ್ಟು ಟಾಯ್ಸ್ಗಳನ್ನ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಸೊ ವಾಪಸ್ ಬರಬೇಕಾದ್ರೆ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಬಳೆ ಶಾಸ್ತ್ರ ಫಂಕ್ಷನ್ ಮುಗಿಸೋಣ ಅಂತ ಹೊರಟ್ವಿ. ಬರಬೇಕಾದ್ರೆ ಒಂದು ರೂಟು, ಹೋಗಬೇಕಾದ್ರೆ ಒಂದು ರೂಟ್ ಆಯಿತು. ಸೊ ಆ ಟಾಯ್ಸ್ಗಳನ್ನ ಪರ್ಚೇಸೇ ಮಾಡಲಿಲ್ಲ. ಇವಾಗ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ, ಹುಬ್ಳಿನಲ್ಲಿ ರೋಡ್ಗಳೆಲ್ಲ ತುಂಬ ಬ್ಲಾಕ್ ಆಗಿಬಿಟ್ಟಿದೆ. ಸೊ ಟ್ರಾಫಿಕ್ ಕೂಡ ಜಾಸ್ತಿ ಆಗ್ತಾಯಿದೆ ವರ್ಕ್ ಸ್ಟಾರ್ಟ್ ಆಗಿರೋದ್ರಿಂದ. ಸೊ ಬರಬೇಕಾದ್ರೆ ಒಂದು ರೂಟು, ಹೋಗಬೇಕಾದ್ರೆ ಒಂದು ರೂಟಲ್ಲಿ ಬಂದ್ವಿ. ಹಾಗಾಗಿ ಆ ಟಾಯ್ಸ್ಗಳನ್ನ ತಗೊಳ್ಳೇ ಇಲ್ಲ. ನಾವು ಎಲ್ಲಿಗಾದರೂ ಹೊರಟಾಗ ಈ ಥರ ದಾರಿನಲ್ಲಿ ಏನಾದರೂ ಕಾಣಿಸಿದ್ರೆ ಅದು ನಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಅದನ್ನು ಆ ಕ್ಷಣಕ್ಕೆ ಪರ್ಚೇಸ್ ಮಾಡಿಬಿಡ್ಬೇಕು. ನಾವು ವಾಪಸ್ ಬರಬೇಕಾದ್ರೆ ತೊಗೊಳ್ಳೋಣ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅಂದ್ಕೊಂಡ್ರೆ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಆಗಲ್ಲ. ಸುಮಾರು ಸತಿ ನನಗೆ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಸುಮಾರು ವಸ್ತುಗಳನ್ನು ನಾನು ಪರ್ಚೇಸೇ ಮಾಡಿಲ್ಲ. ನಾವು ಚಪ್ರಶಾಸ್ತ್ರ ಮತ್ತು ಬಳೆಶಾಸ್ತ್ರ ನಡೀತಾ ಇತ್ತು ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ಬಂದು ರೀಚ್ ಆದ್ವಿ. ಇನ್ನು ಶಾಸ್ತ್ರಗಳೆಲ್ಲ ನಡೀತಾ ಇತ್ತು. ಸೊ ಅಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ದಿದ್ದರಿಂದ ದೀಪಗಳೆಲ್ಲ ಹಚ್ಚಿದ್ರು. ಸೊ ಹಾಗಾಗಿ ಫ್ಯಾನ್ ಆನ್ ಮಾಡಿರಲಿಲ್ಲ. ಫ್ಯಾನ್ ಆನ್ ಇರಲಿಲ್ಲ ಅಂತ ಅಂದರೆ ಮನೆ ಒಳಗಡೆ ಈ ಒಂದು ಸೆಕೆಗೆ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಈ ಒಂದು ಬೇಸಿಗೆನಲ್ಲಿ. ಸೊ ಹಾಗಾಗಿ ಆಚೆ ಕಡೆ ಬಂದು ಕೂತ್ಕೊಂಡಿದ್ದೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಶಾಸ್ತ್ರಗಳೆಲ್ಲ ಆದಮೇಲೆ ಬಳೆ ಎಲ್ಲ ಹಾಕಿಸ್ಕೊಂಡು ಊಟಕ್ಕೆ ಅಂತ ಬಂದ್ವಿ. ಸೊ ಊಟಕ್ಕಂತೂ ತುಂಬಾ ವೆರೈಟಿ ಮಾಡಿಸಿದ್ರು. ನನಗೆ ಊಟ ಅಂತ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ಥರ ವೆರೈಟಿ ಫುಡ್ ಇದ್ಬಿಟ್ರಂತೂ ಸಖತ್ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತೀನಿ. ನನಗೆ ಈ ಡಯಟಿಂಗ್ ಎಲ್ಲ ಮಾಡೋದಕ್ಕೆ ಇಷ್ಟನೇ ಇಲ್ಲ. ನಾನು ಯಾವಾಗಲೂ ಅಷ್ಟೇ ಡಯಟಿಂಗ್ ಎಲ್ಲ ಮಾಡಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಾವು ಹೆಲ್ದಿಯಾಗಿರ್ತೀವಿ. ಸೊ ನಾವು ದುಡಿಯೋದು ಕಷ್ಟಪಡೋದು ಹೊಟ್ಟೆಗಾಗಿ ಅಲ್ವಾ. ಸೊ ಹಾಗಾಗಿ ಯಾವಾಗಲೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೆಲ್ದಿಯಾಗಿರಬೇಕು ಅನ್ನೋದಷ್ಟೇ. ಮನೇಲೂ ಅಷ್ಟೇ ನಾನು ಏನಾದರೂ ಡಿಫ್ರೆಂಟ್ ರೆಸಿಪಿಗಳನ್ನ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ ಅಷ್ಟೇ. ಇತ್ತೀಚೆಗೆ ನನ್ನ ಮಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದಂತೂ ಅವನು ಒಂದು ಕಡೆ ಕೂತ್ಕೊಳ್ತಾ ಇಲ್ಲ. ಯಾವಾಗಲೂ ಆಚೆ ಕಡೆ ಹೋಗ್ತಾನೇ ಇರ್ತಾನೆ. ಸೊ ಅವನನ್ನು ನೋಡ್ಕೊಳ್ಳೋದಕ್ಕೆ ಅಥವಾ ಆಟ ಆಡ್ಸೋದಕ್ಕೆ ಯಾರಾದರೂ ಒಬ್ಬರು ಬೇಕೇ ಬೇಕು. ಅಡುಗೆ ಮನೆಗೆ ಕರ್ಕೊಂಡು ಹೋಗಿ ನಾನು ಕೆಲಸ ಮಾಡಿಕೊಂಡು ಅವನನ್ನು ಆಟ ಆಡ್ಸೋಣ ಅಂತ ಅಂದ್ಕೊಂಡ್ರೆ ಅಡುಗೆ ಮನೆ ಫುಲ್ ಕೆಲಸ ಮಾಡಿ ಇಟ್ಬಿಡ್ತಾನೆ. ನನಗೆ ಆ ಡಬಲ್ ಕೆಲಸಗಳು ಮಾಡೋದು ಚಿಕ್ಕ ಮಕ್ಕಳಿರೋ ತಾಯಂದ್ರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟ ಮನೆ ಕೆಲಸ ಮಾಡೋದು ಅಂತ ಅಂದ್ಬಿಟ್ಟು. ಓಕೆ, ಇವಾಗ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೊರಟಾಗ ಟೈಮಿಂಗ್ ಬಂದು 1:30 ಆಗಿತ್ತು. ಸೊ 1:30 ಅಂತ ಅಂದರೆ ಹುಬ್ಳಿನಲ್ಲಿ ಇನ್ನೂ ಟ್ರಾಫಿಕ್ ಇರಲ್ಲ ಅಂತ ಅಂದ್ಕೊಳ್ತೀವಿ. ಲೈಕ್ ಇವಾಗ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಅಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ. ಈವ್ನಿಂಗ್ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ. ಮನೆಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತಲೇ ಹೇಳೋಕ್ಕಾಗಲ್ಲ ಈವ್ನಿಂಗು. ಆ್ಯಂಡ್ ಆಫ್ಟರ್ನೂನು ಅಷ್ಟೇ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತಲೇ ಹೇಳೋಕ್ಕಾಗಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಬರ್ತಾ ಟಾಯ್ಸ್ನ ನೋಡಿದೆ. ನಾನು ವಾಪಸ್ ಬರಬೇಕಾದ್ರೆ ಟಾಯ್ಸ್ನ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ. ಬಟ್ ನಾವು ಫಂಕ್ಷನ್ ಮುಗಿಸ್ಕೊಂಡಾದ್ಮೇಲೆ ತುಂಬಾ ಟ್ರಾಫಿಕ್ ಇದ್ದಿದ್ದರಿಂದ ಬೇರೆ ರೂಟಿಂದ ಬರಬೇಕಾಯಿತು. ಸೊ ಇವಾಗ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು, ನಾವು ಚೆನ್ನಮ್ಮ ಸರ್ಕಲ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಒಂದು ಸಿಚುವೇಶನ್ ಹೇಗಿದೆ ಅಂತ ನಾನು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೋಡ್ಬೋದು ನೀವು, ಬೈಕು, ಕಾರು, ಟ್ರಕ್ಕು, ಬಸ್ಸು ಎಲ್ಲ ಹೇಗೆ ನಿಂತ್ಕೊಂಡಿದ್ದೇವೆ ಅಂತ. ಸೊ ನಾವು ಈ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಮನೆಗೆ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಇವಾಗ ಬಸ್ ಸ್ಟಾಪ್ ಕೂಡ ಕಂಪ್ಲೀಟ್ ಆಗಿದೆ. ಲೈಕ್ ಬಸ್ ಸ್ಟಾಪ್ ನನಗೆ ಯಾವ ಥರ ಅನಿಸ್ತಾ ಇದೆ ಅಂತ ಅಂದರೆ
ಬ್ಯಾಂಗ್ಳೂರಲ್ಲಿ ನಾನು ಮೆಟ್ರೋ ಸ್ಟೇಷನ್ನ ನೋಡಿದಾಗ ಯಾವ ಥರ ಫೀಲ್ ಆಯಿತು, ಸೊ ಹುಬ್ಳಿ ಬಸ್ ಸ್ಟಾಪ್ ನೋಡಿದಾಗಲೂ ಕೂಡ ಅದೇ ಥರ ಫೀಲ್ ಆಯಿತು. ಸೊ ಆಚೆ ಕಡೆಯಿಂದ ತುಂಬಾ ಚೆನ್ನಾಗಾಗಿದೆ. ಬಟ್ ಬಸ್ ಸ್ಟಾಪ್ ಒಳಗಡೆ ಯಾವ್ಯಾವ ಊರು ಬಸ್ಗಳು ಎಲ್ಲೆಲ್ಲಿ ಸ್ಟಾಪ್ ಆಗುತ್ತೆ ಅನ್ನೋದು ನನಗಿನ್ನ ಗೊತ್ತಿಲ್ಲ. ಬಿಕಾಸ್ ನಾನು ಆಚೆ ಕಡೆಯಿಂದ ಅಷ್ಟೇ ನೋಡಿ ಹೇಳ್ತಾ ಇದ್ದೀನಿ. ಬಸ್ ಸ್ಟಾಪ್ ಒಳಗಡೆಯಿಂದ ನಾನು ಹೋಗಿರಲಿಲ್ಲ. ಆ್ಯಂಡ್ ಈ ವಿಡಿಯೋ ಕ್ಲಿಪ್ಪಿಂಗು ನನ್ನ ಕಸಿನ್ ಮನೆಗೆ ಹೋಗ್ತಿರ್ಬೇಕಾದ್ರೆ ತೊಗೊಂಡಿದ್ದು. ಸೊ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ರೀಚ್ ಆದಾಗ 2 o'clock ಆಗಿತ್ತು. ಸೊ 2 o'clock ಆಫ್ಟರ್ 2 o'clock ಆದಮೇಲೆ ನಾವು ನನ್ನ ಕಸಿನ್ ಮನೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಹೊರಟ್ವಿ. ಹೋಗ್ತಾ ದಾರಿನಲ್ಲಿ ಮನೆಗೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವಳಿಗೆ 2 ಮಕ್ಕಳು ಕೂಡ ಇದ್ದಾರೆ. ಸೊ ಅವರಿಗೆ ಚಾಕ್ಲೇಟ್ಸು ಬಿಸ್ಕೆಟ್ಸು ಅದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬೇಕ್ರಿ ಹತ್ರ ಸ್ಟಾಪ್ ಮಾಡಿಸಿದ್ದೆ. ಅವಳದು ಮದುವೆ ಆಗಿ ಸುಮಾರು ವರ್ಷನೇ ಆಯಿತು. ಬಟ್ ನಾನು ಅವಳ ಮನೆಗೆ ಹೋಗೋಕ್ಕೆ ಆಗಿರಲಿಲ್ಲ. ಊರು ಹತ್ರನೇ ಇದೆ. ಬಟ್ ನಾವು ಬ್ಯಾಂಗ್ಳೂರಲ್ಲಿ ಇದ್ದಿದ್ದರಿಂದ ರಜೆ ಕೊಡ್ತಾ ಇರಲಿಲ್ಲ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಟೈಮ್ ಆಫ್ಟರ್ ಡೆಲಿವರಿ, ಸೊ ಹಾಗಾಗಿ ಟೈಮೇ ಸಿಕ್ಕಿರಲಿಲ್ಲ ಅವ್ರ ಮನೆಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು. ನಾವು ಫ್ರೆಂಡ್ಸ್ನ ಮೀಟ್ ಮಾಡಬೇಕು, ರಿಲೇಟಿವ್ ಮನೆಗೆ ಹೋಗಬೇಕು, ಕಸಿನ್ಸ್ನ ಮೀಟ್ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಬಟ್ ನಮ್ಮ ಬ್ಯುಸಿ ಲೈಫ್ಗಳಲ್ಲಿ ಅದಕ್ಕೆಲ್ಲ ಟೈಮೇ ಸಿಗಲ್ಲ. ನನ್ನ ಕಸಿನ್ ಮನೆಯಿಂದ ಬರಬೇಕಾದ್ರೆ ನನ್ನ 2 ಕಸಿನ್ಸನ್ನು ನಮ್ಮ ಜೊತೆಗೆ ಕರ್ಕೊಂಡು ಬಂದ್ವಿ, ಅವರು ಮತ್ತು ಅವ್ರ ಮಕ್ಕಳನ್ನ. ನೆಕ್ಸ್ಟ್ ಡೇ ನಮ್ಮ ಡ್ಯಾಡಿದು ಬರ್ಡೇ ಇತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವು ಊರಲ್ಲಿ ಇದ್ದಷ್ಟು ದಿನಾನು ತುಂಬಾ ಎಂಜಾಯ್ ಮಾಡಿದ್ದೀವಿ. ಎವ್ರಿ ಡೇ ಟೈಮ್ ಹೆಂಗೆ ಹೋಗ್ತಾ ಇತ್ತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಅಷ್ಟು ಫಾಸ್ಟಾಗಿ ಟೈಮ್ ಹೋಗಿದೆ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗೋದಕ್ಕೆ ರೆಡಿ ಆದ್ವಿ. ಮಕ್ಕಳದು ಮತ್ತು ನಂದು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಊರಿಗೆ ಹೊರಡೋದಕ್ಕೆ ರೆಡಿ ಆದ್ವಿ. ರೈಲ್ವೆ ಸ್ಟೇಷನ್ಗೆ ನಮ್ಮನ್ನು ಡ್ರಾಪ್ ಮಾಡೋದಕ್ಕೆ ನಮ್ಮ ಡ್ಯಾಡಿನೇ ಬಂದಿದ್ದರು. ನಮ್ಮ ಡ್ಯಾಡಿ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ, ಅವ್ರಿಗೆ ಅಳುನೇ ಬಂದುಬಿಟ್ಟಿತ್ತು. ನಮ್ಮನ್ನು ಕಳಿಸ್ಕೊಡೋದಕ್ಕೆ ಮನಸ್ಸೇ ಇರಲಿಲ್ಲ. ಆ್ಯಂಡ್ ನಾವು ಊರಿಗೆ ಹೋಗಿದ್ದು 3 days ಮಾತ್ರ ನಾವು ನಮ್ಮ ಡ್ಯಾಡಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ಅದಾದಮೇಲೆ ಅವರು ಆಫೀಸ್ ವರ್ಕ್ ಇದೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ 14 to 15 days ಬೇರೆ ಊರಿಗೆ ಹೋಗಿಬಿಟ್ರು. ನಾವು ಇನ್ನೇನು ನಾಡಿದ್ದು ಹೋಗ್ತೀವಿ ಅಂತ ಅಂದರೆ ಇವತ್ತು ಮಧ್ಯಾಹ್ನ ಆ ಥರ ಅವರು ಮನೆಗೆ ಬಂದಿದ್ದು. ಸೊ ಇವಾಗ ಹೇಳಬೇಕಾದ್ರೂ ನನಗೆ ಅಳು ಬರ್ತಾಯಿದೆ. ತುಂಬಾ ಮಿಸ್ ಮಾಡ್ಕೊಂಡ್ವಿ. ನಮ್ಮ ಡ್ಯಾಡಿನೂ ಅಷ್ಟೇ ನಮ್ಮನ್ನು ತುಂಬ ಮಿಸ್ ಮಾಡಿಕೊಂಡ್ರು. ನೆಕ್ಸ್ಟ್ ಡೇ ಮಾರ್ನಿಂಗೇ ನಮ್ಮ ಡ್ಯಾಡಿ ಕಾಲ್ ಮಾಡಿ ಅಳ್ತಾಯಿದ್ರು, ಮೊಮ್ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡೇ ಮಾಡೋಕ್ಕಾಗಲಿಲ್ಲ ನನಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ವಿಡಿಯೋ ಕ್ಲಿಪ್ಪಿಂಗ್ ನೋಡಿದಾಗೆಲ್ಲ ತುಂಬ ಬೇಜಾರಾಗುತ್ತೆ ಆ್ಯಂಡ್ ಅಳು ಬರುತ್ತೆ. ನಮ್ಮ ಡ್ಯಾಡಿ ನಮ್ಮನ್ನು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿ ಹೋಗಬೇಕಾದ್ರೆ ಈ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದು. ನಾವು ಎಲ್ಲಿವರೆಗೂ ಕಾಣಿಸ್ತೀವೋ ಅಲ್ಲಿವರೆಗೂ ನಮ್ಮ ಡ್ಯಾಡಿ ನಮ್ಮನ್ನು ನೋಡಿ ಬಾಯ್ ಮಾಡ್ತಾಯಿದ್ರು. ಆ್ಯಂಡ್ ನನ್ನ ಮಗಳು ನನ್ನ ಮಮ್ಮಿಗೆ ಎಷ್ಟು ಅಡ್ಜಸ್ಟ್ ಆಗಿಬಿಟ್ಟಿದ್ಲು ಅಂತ ಅಂದರೆ, ನಾವು ಊರಿಗೆ ಬಂದಿದ್ದೀವಿ, ಅಜ್ಜಿನ ಯಾರು ನೋಡ್ಕೊಳ್ತಾರೆ ಮಮ್ಮಿ ಅಂತ ಕೇಳ್ತಾ ಇದ್ಲು. ಯಾರನ್ನ? ಕಚ್ಚುನ. ನೋಡಿದ್ರಿ ಅಲ್ವಾ ನಮ್ಮ ಹಾಲಿಡೇಸ್ ಹೇಗಿತ್ತು ಅಂತ ಅಂದ್ಬಿಟ್ಟು. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್.